ಒಂದು ಕಡೆ ಪ್ರಿಯಾಂಕ್ ಖರ್ಗೆ ರಿಯಾಕ್ಟ್ ಮಾಡ್ತಾರೆ. ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ನಾವು ನಿಯಮವನ್ನು ಮೀರಿ ಕಾನೂನು ಬಾಹಿರವಾಗಿ ಎಲ್ಲೂ ಕೂಡ ಭೂಮಿಯನ್ನು ಪಡ್ಕೊಂಡಿಲ್ಲ. ಕಾನೂನು ಏನಾದರೂ ನಾವು ಬದಲಾಯಿಸ್ಬಿಟ್ಟಿದ್ದಿದ್ರೆ, ನಾವು ಅದರಲ್ಲಿ ಕಾನೂನು ತಿದ್ದುಬಿಟ್ಟಿದ್ದಿದ್ರೆ ಯಾರಾದರೂ ಸರಿ ದಾಖಲೆಯನ್ನು ಬಿಡುಗಡೆ ಮಾಡಲಿ, ನಮ್ಮ ತಕರಾರಿಲ್ಲ ಅಂಥೇಳಿ ಬಿ ಜೆ ಪಿ ನಾಯಕರಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಸವಾಲೆಸ್ತಿದ್ದಾರೆ. ನಮ್ಮ ಟ್ರಸ್ಟ್ ಮೇಲೆ ಅವ್ರಿಗೇನು ಆಕ್ಷೇಪ ಇಲ್ಲ, ನಮ್ಮ ಟ್ರಸ್ಟ್ ಒಳ್ಳೆ ಕೆಲಸ ಮಾಡ್ಕೊಂಡು ಬರ್ತಾ ಇದೆ, ಅವ್ರಿಗೆ ಆಕ್ಷೇಪ ಇರೋದು ನಮ್ಮ ಟ್ರಸ್ಟ್ ಮೇಲಲ್ಲ, ಅವ್ರಿಗೆ ಆಕ್ಷೇಪ ಇರೋದು ಪ್ರಿಯಾಂಕ್ ಖರ್ಗೆ ಮೇಲೆ. ಟ್ರಸ್ಟ್ ಚಟುವಟಿಕೆಗಳನ್ನು ಅವರು ಕೂಡ ಒಪ್ಕೊಳ್ತಾರೆ. ಭೂಮಿ ಏನೇನೋ ಕಾನೂನು ಬಾಹಿರವಾಗಿ ಪಡ್ಕೊಂಡ್ಬಿಟ್ಟಿದ್ದೀವಿ ಅಂತ ಹೇಳಿದಾರಲ್ಲ, ನಾವು ಕಾನೂನು ಬಾಹಿರವಾಗಿ ಆ ಥರ ಪಡ್ಕೊಂಡಿಲ್ಲ. ಎಲ್ಲ ನಿಯಮಗಳು ಎಲ್ರಿಗೂ ಏನು ಅನ್ವಯವಾಗುತ್ತೋ ಅದೇ ನಿಯಮ ನಮಗೂ ಅನ್ವಯವಾಗಿಯೇ ನಾವು ಭೂಮಿ ಪಡ್ಕೊಂಡಿದ್ದೀವಿ. ನಾವು ಪಡೆದಂಥ ಭೂಮಿಗೆ ಮಾತ್ರ ನಿಯಮಗಳು ಬದಲಾವಣೆ ಆಗಿಬಿಟ್ಟಿದೆಯಾ? ಇಲ್ಲಿ ಎಲ್ಲರಿಗೂ ಏನು ನಿಯಮನೋ ನಮಗೂ ಅದೇ ನಿಯಮ ಆಗಿರೋದು. ಎಲ್ಲ ಫ್ಲ್ಯಾಟ್ಗಳಿಗೂ ಬದಲಾವಣೆ ಮಾಡಿಬಿಟ್ಟಿದ್ದಾರೆ ನಿಯಮವನ್ನು. ನೋ, ಆರೋಪದ ಬಗ್ಗೆ ಸಮರ್ಪಕವಾಗಿ ದಾಖಲೆಯನ್ನು ಕೊಡಲಿ ಅವರು ಅಂತ ಕೂಡ ಪ್ರಿಯಾಂಕ್ ಖರ್ಗೆ ಸವಾಲೆಸ್ತಿದ್ದಾರೆ. 100% ಇಲ್ಲಪ್ಪ, ಅದು ಇಂಡಸ್ಟ್ರಿಯಲ್ ಪ್ಲಾಟ್ ಅಲ್ಲ ಅಂತ ಹೇಳಿದ್ಮೇಲೆ CA ಸೈಟ್ ಅಂತ ಹೇಳಿದ್ಮೇಲೆ ಸ್ಕಿಲ್ ಡೆವಲಪ್ಮೆಂಟ್ಗೆ ಟ್ರಸ್ಟಿಗೆ ಈಗ ನೀವೇ ಹೇಳಿದ್ರಿ, ಅವರ ಆಕ್ಷೇಪ ನಮ್ಮ ಟ್ರಸ್ಟಿನ ಚಟುವಟಿಕೆಗೆ ಇಲ್ಲ ಅಂತ. ಕರೆಕ್ಟಾ? ಯಾಕಂದರೆ 20 ವರ್ಷದಿಂದ ನಾವು ಮಾಡ್ಕೊಂಡು ಬಂದಿದ್ದೀವಿ. ಅದು ತರಬೇತಿ IAS KAS ಆಗಿರ್ಬೋದು, ಶಾಲೆಗಳಿಗಿರ್ಬೋದು, ಏನೋ ಒಂದು ನಮ್ಮ ಹಾಸಿಗೆ ಇದ್ದಷ್ಟು ಕಾಲು ಚಾಚ್ಕೊಂಡು ಬಂದಿದ್ದೀವಿ. ಅದನ್ನು ಈಗ ಡ್ರಾಪ್ ಆಯಿತಾ? ಈಗ ಪ್ರೋಸೆಸ್ ಬಗ್ಗೆ ಆಕ್ಷೇಪ ಇದೆ. ಪ್ರೋಸೆಸ್ಸು ತೀರ್ಮಾನ ಮಾಡೋದು ನಾವಾ? ಆಮೇಲೆ ಪ್ರೋಸೆಸ್ ಬರೀ ಅದು ಒಂದೇ ಸೈಟಿಗೆ ಬೇರೆದಿತ್ತ? ನನ್ಗೆ ಗೊತ್ತಿರೋ ಪ್ರಕಾರ ಹಲವಾರು ವರ್ಷದಿಂದ ಏನು ಪ್ರೋಸೆಸ್ ಇದೆ ಅದೇ ಫಾಲೋ ಹಾಕ್ಕೊಂಡು ಬಂದಿದೆ. ನನ್ನ ಮಾಹಿತಿ, ನನ್ನ ಅಲ್ಪ ಏನು ತಿಳುವಳಿಕೆ ಇದೆ, ಕಾನೂನಲ್ಲಿ CA ಸೈಟಿಗೆ ಅರ್ಜಿ ಹಾಕಬೇಕು. ಈ ಆಕ್ಷನ್ನಲ್ಲಿ ಪ್ರಕ್ರಿಯೆ ಇದೆಯಾ ಇಲ್ಲ ನೀವೇ ಹೇಳಬೇಕು. ನನಗಂತೂ ಐ ಆಮ್ 100% ಶ್ಯೂರ್, ಅಟ್ಲೀಸ್ಟ್ ವಾಟ್ ಎವರ್ ನಾಲೆಜ್ ಐ ಹ್ಯಾವ್.